ಎಲ್ಲರಿಗೂ ಟೆಕ್ ಕನ್ನಡ ಪ್ರೋಗ್ರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತಿದ್ದೇವೆ ಕನ್ನಡ ಕೋರ್ಸ್ನ 11ನೇ ವಿಡಿಯೋದಲ್ಲಿ. ನಾವಿವತ್ತು ಸಿಮೆಂಟಿಕ್ ಟ್ಯಾಗ್ಸ್ ಅನ್ನೋದ್ರ ಬಗ್ಗೆ ಕಲಿಲಿಕ್ಕಿದ್ದೇವೆ. ಈ ಸಿಮೆಂಟಿಕ್ ಟ್ಯಾಗ್ಸ್ ಅಂದರೆ ಏನಂತ ಇವತ್ತು ನಾವು ನೋಡ್ತೇವೆ. ಇದೇನು ಅಷ್ಟು ಇಂಪಾರ್ಟೆಂಟ್ ಅಂತಲ್ಲ, ಆದರೆ ಸಹ ಇಂಪಾರ್ಟೆಂಟ್. ಯಾಕಂದರೆ ನಿಮಗೆ ನಾರ್ಮಲಾಗಿ ನಿಮ್ಮ ಯೂಸ್ಗೆ ವೆಬ್ಸೈಟ್ ಒಂದು ಮಾಡಬೇಕಂತ ಹೇಳಿದರೆ ಈ ಸಿಮೆಂಟಿಕ್ ಟ್ಯಾಗ್ಸ್ ಯೂಸ್ ಮಾಡಿದ್ರೆ ಏನು ದೊಡ್ಡ ವ್ಯತ್ಯಾಸ ಆಗೋದಿಲ್ಲ. ಯಾಕಂದರೆ ನೀವು ಯೂಸ್ ಮಾಡುವಾಗ ಅದು ನಿಮಗೆ ಮಾತ್ರ ಪರ್ಸನಲ್ ಆಗಿರ್ತದೆ, ಅಥವಾ ನೀವು ಮಾಡಬೇಕಿದ್ರೆ ಇದರ ಯೂಸ್ ಅಷ್ಟೇನೂ ಆಗೋದಿಲ್ಲ. ಯಾಕಂದರೆ ನೀವು ಇದನ್ನು ಬಳಸದಿರಲಿ ನಿಮ್ಮ ವೆಬ್ಸೈಟ್ ನೋಡ್ಲಿಕ್ಕೆ ಒಂದೇ ರೀತಿ ಕಾಣಿಸ್ತದೆ, ಬಟ್ ಅದರಿಂದ ಬೇರೆ ಯೂಸರ್ಸ್ ಉಂಟು. ಅದೇನಂತ ಇವತ್ತು ನಾವು ನೋಡಲಿಕ್ಕಿದ್ದೇವೆ. ನೀವು ಈಗ ಪರ್ಸ್ನಲಾಗಿ ಅಲ್ಲ, ನಿಮಗೆ ಪರ್ಸ್ನಲಾಗಿ ಅಲ್ಲ, ಅದನ್ನು ನೀವು ಒಂದು ಬ್ರೌಸರಲ್ಲಿ ಹಾಸ್ಟ್ ಮಾಡಬೇಕು. ಗೂಗಲಲ್ಲಿ ನೀವು ವೆಬ್ಸೈಟ್ ಸರ್ಚ್ ಮಾಡೋ ಸಿಗಬೇಕಂತೆಲ್ಲ ಆದರೆ ಆಗ SEO ಅಂತ ಉಂಟು. ಅದರ ಬಗ್ಗೆ ನಿಮಗೆ ಹೇಳಿಲ್ಲ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಇದು ಇಂಪ್ರೂವ್ ಮಾಡ್ತದೆ. ನಾವು ಈ ಸಿಮೆಂಟಿಕ್ ಟ್ಯಾಗ್ಸಿಂದ ಯೂಸ್ ಮಾಡೋದ್ರಿಂದ SEO ಇಂಪ್ರೂವ್ ಆಗ್ತದೆ. ಅದು ಹೇಗೆ, ಅದು ಯಾವುದೆಲ್ಲ ಸಿಮೆಂಟಿಕ್ ಟ್ಯಾಗ್ಸ್ ಅಂತ ಇವತ್ತು ನೋಡಲಿಕ್ಕಿದ್ದೇವೆ. ಇಲ್ಲಿ ನೋಡ್ಬೋದು, ನಾನು ಕೆಲವು ಸಿಮೆಂಟಿಕ್ ಟ್ಯಾಗ್ಸನ್ನು ಇಲ್ಲಿ ಕೊಟ್ಟಿದ್ದೇನೆ. ಅದನ್ನೇ ಸಿಮೆಂಟಿಕ್ ಟ್ಯಾಗ್ಸ್ಗೆ ಬ್ರೌಸರಿಗೆ ಸಿಮೆಂಟಿಕ್ ಟ್ಯಾಗ್ಸ್ ಹೇಗೆ SEOನು ಇಂಪ್ರೂವ್ ಮಾಡ್ತಾ ಅಂತ ಹೇಳಿದರೆ ಬ್ರೌಸರಿಗೆ ಅದು ತಿಳಿಸ್ತದೆ. ನೀವೀಗೊಂದು ಫಸ್ಟಿಗೊಂದು ಹೆಡರ್ ಅಂದರೆ ಮೇಲೆ ಒಂದು ಲೈನ್ಸ್ ಬರ್ತಿದ್ದೀರಿ, ಅಂದರೆ ಯಾವುದರ ಬಗ್ಗೆ ನೀವು ಫಸ್ಟಿಗೆ ಯಾವುದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು ಅದರ ಬಗ್ಗೆ ಬರ್ತಿದ್ದೀರಿ ಸ್ವಲ್ಪ, ಅಥವಾ ಇಂಟ್ರೊಡಕ್ಷನ್ ಪಾರ್ಟ್ ಏನು ಅಂತ ನಾವು ಎಸ್ಸೇ ಬರೆಯೋದು ಹೇಳಿ ಅದನ್ನು ಬರ್ತೀವಿ ಅಂತ ಇಸ್ಕೊಡಿ. ಅದಕ್ಕೆ ನೀವು ಹೆಡರ್ ಅಂತ ಕೊಟ್ಟರೆ, ನೀವು ಈಗ ಟೀಮಲ್ಲಿ ವರ್ಕ್ ಮಾಡ್ತೀರಿ ಅಂತೇಳಿ ನೀವು ಟೀಮೇಟ್ಸಿಗೆ ಗೊತ್ತಾಗ್ತದೆ ಇದು ಮೇನ್ ಫಸ್ಟಿಗಿರುವಂಥ ಇದಂತ ಗೊತ್ತಾಗ್ತದೆ. ಮತ್ತು ಬ್ರೌಸರಿಗೆ ಸಹ ಗೊತ್ತಾಗ್ತದೆ ಇದು ಹೆಡ್ಡಿಂಗ್ ಮೇನ್ ಪಾರ್ಟ್, ಅಂದರೆ ಹೆಡರ್ ಅಂದರೆ ಹೆಡ್ಡಿಂಗ್ ಅಂತಲ್ಲ, ಮೇನ್ ಪಾರ್ಟ್ ಸ್ಟಾರ್ಟಿಂಗ್ ಪಾರ್ಟ್ ಅಂತ ಗೊತ್ತಾಗ್ತದೆ. ಅದು ಗೊತ್ತಾಗ್ತದೆ. ನೆಕ್ಸ್ಟ್ ನೀವು ಮೈನ್ ಅಂತ ಹೇಳಿದರೆ ಅದೇ ಮೈನ್ ಕಾಂಟ್ಯಾಕ್ಟ್ ಏನುಂಟು ಕಂಟೆಂಟ್ ಏನುಂಟು ಅದನ್ನು ಅಲ್ಲಿ ಮೈನ್ ಅನ್ನೋ ಒಂದು ಇದರಲ್ಲಿ ಹಾಕಬೇಕು. ಮೈನ್ ಅಂತ ಸಹ ಯೂಸ್ ಮಾಡ್ತೇವೆ, ಇಲ್ಲಿ ನೋಡ್ಬೋದು ಮೈನ್ ಅಂತ ಸಹ ಉಂಟು. ನೆಕ್ಸ್ಟ್ ನಮ್ಮ ನಾರ್ಮಲ್ ಆಗಿ ಯೂಸ್ ಮಾಡುವಂಥ ಟ್ಯಾಗ್ಸ್ ಈ ರೀತಿ ಯೂಸ್ ಮಾಡ್ಬೋದು. ನಾವು ಇಲ್ಲಿ ಹೆಡರ್ ಅಂತ ಯೂಸ್ ಮಾಡ್ತೇವಲ್ಲ, ಅದರ ಬದಲು ನಾವು ಡೈರೆಕ್ಟ್ ಡಿವ್ ಬಾರನ್ನು ಯೂಸ್ ಮಾಡ್ಬೋದು. ಡಿವ್ ಅನ್ನು ಯೂಸ್ ಮಾಡಿದರೆ ಡಿವ್ ಅಲ್ಲಿ ನಾವು ಹಾಕಿದರೆ ಅದು ಮೇಲೆ ಬರ್ತದೆ ಕಾಣಲಿಕ್ಕೆ ಮೇಲೆ ಕಾಣಿಸ್ತದೆ. ಬಟ್ ನಮ್ಮ ಏನು ಬ್ರೌಸರ್ ಉಂಟು ಅದಕ್ಕೆ ಅರ್ಥ ಮಾಡಿಕೊಳ್ಳಿಕ್ಕೆ ಹೆಡರ್ ಅಂತ ಇದ್ದರೆ ಅದು ಗೊತ್ತಾಗ್ತದೆ ಇದು ಮೇಲೆ ಇರುವಂಥ ವಿಷಯ, ಇದು ಫಸ್ಟಿಗೆ ಈ ವೆಬ್ಸೈಟೆಲ್ಲ ಫಸ್ಟಿಗೆ ಬರುವಂಥ ವಿಷಯ ಅಂತ ನಮ್ಮ ಬ್ರೌಸರಿಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಸ್ಪ್ಯಾನ್ ಅಂತ ನಾವು ಯೂಸ್ ಮಾಡ್ತೇವೆ. ಕ್ಲಿಕಬಲ್ ಲಿಂಕ್ ಅದನ್ನು ಯೂಸ್ ಮಾಡಬೇಕು. ಸ್ಪ್ಯಾನ್ ಬಾರಲ್ಲಿ ಹಾಕಿ ಅದರಲ್ಲಿ ವಾಪಸ್ ಆ್ಯಂಕರ್ ಟ್ಯಾಗನ್ನು ಯೂಸ್ ಮಾಡ್ತೇವೆ. ಮತ್ತು ಕೆಲವು ವಿಷಯಗಳನ್ನು ಎಕ್ಸ್ಪ್ರೆಸ್ ಮಾಡಿ ಕೂಡ ನಾವು ನ್ಯಾವ್ ಬಾರನ್ನು ಯೂಸ್ ಮಾಡ್ತೇವೆ. ಈಗ ಫೋಟೋ ಆಗಿರ್ಬೋದು, ಲಿಂಕ್ಸ್ ಆಗಿರ್ಬೋದು, ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಿ ಕೂಡ ಅದನ್ನು ಕೂಡ ನಾವು ಸ್ಪ್ಯಾನ್ ಯೂಸ್ ಮಾಡ್ಕೊಂಡು ಬರ್ಬೋದು. ಆದರೆ ನಾವು ನಮ್ಮ SEO ಇಂಪ್ರೂವ್ ಆಗಬೇಕಂತಾದರೆ, ಬ್ರೌಸರ್ ನಮ್ಮ ವೀಡಿಯೋಸ್ಗಳನ್ನು ಸಜೆಸ್ಟ್ ಮಾಡಬೇಕಂತಾದರೆ ನಾವು ನ್ಯಾವ್ ಬಾರನ್ನು ಯೂಸ್ ಮಾಡ್ತೇವೆ. ಅದರದ್ದೇ ಇನ್ನೊಂದು, ನಾವು ಸ್ಪ್ಯಾನನ್ನು ಯೂಸ್ ಮಾಡೋದಿಲ್ಲ, ನ್ಯಾವನ್ನು ಯೂಸ್ ಮಾಡ್ತೇವೆ. ಇಲ್ಲಿ ನೋಡಿ, ನಾವು ಎಲ್ಲದಕ್ಕೂ ಡಿವ್ ಅಂತ ಹಾಕಿಕೊಂಡು ಹೋಗಿದ್ದೇವೆ. ಫಸ್ಟ್ ಡಿವ್ ಇಲ್ಲಿ ಯೂಸ್ ಮಾಡಿ ಹೆಡರಿಗೆ ಬದಲು ಡಿವ್ ಯೂಸ್ ಮಾಡಿದ್ದೇವೆ. ನೆಕ್ಸ್ಟ್ ಸ್ಪ್ಯಾನ್ನ ಬದಲು ಕೂಡ ನ್ಯಾವ್ ಯೂಸ್ ಮಾಡಿದ್ದೇವೆ ನಾವು ಸಿಮೆಂಟಿಕ್ HTML. ನೆಕ್ಸ್ಟ್ ಇಲ್ಲಿ ನೋಡುವ ಡಿವ್ ಬಾರನ್ನು ನಾವು ಎಲ್ಲದಕ್ಕೂ ಯೂಸ್ ಮಾಡ್ತಾ ಹೋಗ್ತೀವಿ, ಆದರೆ ಇಲ್ಲಿ ಹಾಗೆಲ್ಲ ನಮ್ಮ ಮೇನ್ ಕಂಟೆಂಟ್ ಏನುಂಟು ಅದನ್ನು ಬರೀಲಿಕ್ಕೆ ಮೈನ್ ಅಂತ ಯೂಸ್ ಮಾಡಿದ್ದೇವೆ. ನೆಕ್ಸ್ಟ್ ನೀವು ಒಂದು ಆರ್ಟಿಕಲ್ ಬಗ್ಗೆ ಬರೀತಿದ್ದೀರಾ, ಯಾವುದೊಂದು ಆರ್ಟಿಕಲ್ ಬಗ್ಗೆ, ಅಂದರೆ ಯಾವುದೋ ವಿಷಯ ಇಟ್ಕೊಂಡು ಆರ್ಟಿಕಲ್ ಬರೀತಿದ್ದೀರಾ. ಆ ಆರ್ಟಿಕಲನ್ನು ಮೆನ್ಷನ್ ಮಾಡಲಿಕ್ಕೆ ಆರ್ಟಿಕಲ್ ಅನ್ನೋ ಒಂದು ಟ್ಯಾಗನ್ನು ಯೂಸ್ ಮಾಡಿದ್ದೇವೆ. ಅದರೊಟ್ಟಿಗೆ ಫಿಗರ್ಸ್ ಬರ್ತದೆ, ನಿಮಗೆ ಕೆಲವು ಪಿಕ್ಚರ್ಸ್ಗಳನ್ನು ಹಾಕಬೇಕಾಗ್ತದೆ. ಆಗ ಫಿಗರ್ ಅಂತ ಹಾಕಿದ್ರೆ ಗೊತ್ತಾಗ್ತದೆ ಇದು ಪಿಕ್ಚರ್, ನೀವು ಫಿಗರನ್ನು ಸಜೆಸ್ಟ್ ಮಾಡ್ತಿದ್ದೀರಾ ಅಂತ. ಅದನ್ನು ನೀವು ಖಾಲಿ ಡ್ಯೂ ಬಾರ್ ಹಾಕಿ ಕೂಡ ಹಾಕ್ಬೋದು. ನೆಕ್ಸ್ಟ್ ಡ್ಯೂ ಬಾರ್ ಹಾಕಿ ನಾನು ನಿಮಗೆ ಇಮೇಜ್ ಹೇಗೆ ಇನ್ಸರ್ಟ್ ಮಾಡೋದು ಅಂತ ಹೇಳಿದ್ದೇನೆ, ಅದೇ ರೀತಿ ಮಾಡ್ಬೋದು. ಬಟ್ ಈ ಫಿಗರ್ ಅನ್ನೋ ಟ್ಯಾಗನ್ನು ಯೂಸ್ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ ನಿಮ್ಮ ಏನು ಬ್ರೌಸರ್ ಉಂಟು ಅದು ಗೊತ್ತಾಗ್ತದೆ. ನೀವು ಫಿಗರ್ ಆ್ಯಡ್ ಮಾಡ್ತಿದ್ದೀರಾ, ಇದು ಫಿಗರ್ ಅಂತ ಬ್ರೌಸರ್ ಐಡೆಂಟಿಫೈ ಮಾಡ್ತಾರೆ. ಅದರಿಂದಾಗಿ ನಿಮ್ಮ SEO ಏನುಂಟು ಅದು ಇಂಪ್ರೂವ್ ಆಗ್ತದೆ. ಅದು SEO ಏನಂತ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಹೇಳ್ತೇನೆ ಅದು ಹೇಗೆ ವರ್ಕ್ ಆಗ್ತದೆ ಅಂತ. ನೆಕ್ಸ್ಟ್ ಈಗ ಒಂದು ಪ್ಯಾರಾಗ್ರಾಫ್ ಆ್ಯಡ್ ಮಾಡ್ತಿದ್ದೀರಾ, ನೀವು ಯಾವುದರ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಮಾಡ್ತಿದ್ದೀರಾ ಅಂತಂದರೆ ಅದು ಗೊತ್ತಾಗ್ತದೆ, ನಿಮ್ಮ ಬ್ರೌಸರ್ಗೆ ಗೊತ್ತಾಗ್ತದೆ ಇದಿಷ್ಟು ಒಂದು ಪ್ಯಾರಾಗ್ರಾಫ್, ಒಂದು ಸೈಜ್ ಪ್ಯಾರಾಗ್ರಾಫ್ ಸೈಜ್ ಇದ್ದರೆ ಅದು ಗೊತ್ತಾಗ್ತದೆ. ಈಗ ನೋಡಿ, ನಾನು ಇಲ್ಲಿ ಒಂದು ಯಾವುದೊಂದು ಪ್ಯಾರಾಗ್ರಾಫ್ ಉಂಟು ಅಂತ ಹೇಳಿದರೆ ಇಲ್ಲಿ ಫಸ್ಟಿಗೆ ಒಂದು ಪ್ಯಾರಾಗ್ರಾಫ್ ಬರೆದಿದ್ದೇನೆ. ಈ ಪ್ಯಾರಾಗ್ರಾಫ್ ಅದೊಂದು ಪ್ಯಾರಾಗ್ರಾಫ್ ಅಂತ ಗೊತ್ತಾಗ್ತದೆ, ಪ್ಯಾರಾಗ್ರಾಫ್ ಅಂತ ಯೂಸ್ ಮಾಡಿದರೆ. ಅಥವಾ ಡ್ಯೂ ಅಂತ ಯೂಸ್ ಮಾಡಿದರೆ ಖಾಲಿ ಒಂದು ಡ್ಯೂ. ನೀವು ಈಗ ಒಂದು ಪ್ಯಾರಾಗ್ರಾಫಲ್ಲೇ ಬೇರೆ ಬೇರೆ ಕಲರ್ ಕೊಡಬೇಕಂತ ಹೇಳಿದ್ರೆ ಅಲ್ಲಿ ಸಹ ಡ್ಯೂ ಯೂಸ್ ಮಾಡ್ಬೋದು. ಆಗ ಬ್ರೌಸರ್ಗೆ ಗೊತ್ತಾಗೋದಿಲ್ಲ ಯಾವ ಪ್ಯಾರಾಗ್ರಾಫ್ ಯಾವುದು ಏನಂತ ಗೊತ್ತಾಗೋದಿಲ್ಲ. ಸೊ ನಾವು ಇದೇ ರೀತಿ ಇನ್ನೊಂದು ಫೂಟರ್ ಸೆಕ್ಷನ್ ಅಂತ ಹೇಳಿದರೆ ನಾವು ಯಾವುದೋ ಸೆಕ್ಷನ್ ಬಗ್ಗೆ ಬೇರೆ ಬೇರೆ ಸೆಕ್ಷನ್ಗಳು ಇರ್ತದೆ. ಅಂದರೆ ಈಗ ಫಸ್ಟಿಗೆ ಒಂದರ ಬಗ್ಗೆ ಮಾತಾಡ್ತೀರಾ, ನೆಕ್ಸ್ಟ್ ಇನ್ನೊಂದರ ಬಗ್ಗೆ ಮಾತಾಡ್ತೀರಾ, ಆ ಸೆಕ್ಷನ್ಗಳನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಫೂಟರ್ ಏನಂತ ಹೇಳಿದರೆ ಲಾಸ್ಟ್ ನಮ್ಮ ಎಂಡ್ ಕಾಂಟೆಂಟ್, ನಮ್ಮ ಆರ್ಟಿಕಲ್ ಏನು ಬರ್ತಿದ್ದೇವೆ ವೆಬ್ಸೈಟಲ್ಲಿ ಅದರ ಎಂಡನ್ನು ಫೂಟರಿಂದ ರಿಪ್ರೆಸೆಂಟ್ ಮಾಡುವಂಥದ್ದು. ಆ ಫೂಟರ್ ಬಂದ ಕೂಡಲೇ ವೆಬ್ಸೈಟಿಗೆ ಗೊತ್ತಾಗ್ತದೆ ಇದು ಲಾಸ್ಟ್ ಪಾರ್ಟ್, ಇನ್ನಿದರ ನಂತರ ಏನಿಲ್ಲ ಅಂತ. ಅಂದರೆ ಅದು ಟ್ಯಾಗ್ ಏನು ಕ್ಲೋಸ್ ಆದ ನಂತರ ನೆಕ್ಸ್ಟ್ ಇದು ಲಾಸ್ಟ್ ಪಾರ್ಟ್ ಅಂತ ನಾವು ವೆಬ್ಸೈಟಿಗೆ ಬ್ರೌಸರಿಗೆ ಗೊತ್ತಾಗ್ತದೆ. ಅದನ್ನೇ ನಾವು ಡ್ಯೂ ರೀತಿಯಲ್ಲಿ ಕೂಡ ಮಾಡ್ಬೋದು ಯೂಸ್ ಮಾಡಿಕೊಂಡು. ಆದರೆ ಅದು SEO ಇಂಪ್ರೂವ್ ಮಾಡಲಿಕ್ಕೆ
ಇದಾಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ಎಸೈಡ್ ಅಂತ ಒಂದು ನೋಡ್ಬೋದು. ಎಸೈಡ್ ಅಂತ ಹೇಳಿದರೆ ಸೈಡಲ್ಲಿ ಇರುವಂಥ ಕಾಂಟ್ಯಾಕ್ಟ್, ಅದನ್ನು ನಾವು ಸೈಡಲ್ಲಿ ಡ್ಯೂ ಬಾರನ್ನು ಯೂಸ್ ಮಾಡಿ ಎಸೈಡ್ ಅಂತ ಹಾಕಿದ ಕೂಡಲೇ ನೀವು ಸೈಡಲ್ಲಿ ಬರ್ತದೆ ಅಂತೇಳಿ ಆಲೋಚನೆ ಮಾಡಬೇಕಂತಿಲ್ಲ, ಯಾಕಂದರೆ ಸೈಡಲ್ಲಿ ಬರೋದಿಲ್ಲ, ಅದು ಡೈರೆಕ್ಟಾಗಿ ಡಿಸ್ಪ್ಲೇ ಆಗ್ತಾ ಇರ್ತದೆ. ಆದರೆ ನಾವು ಅದನ್ನು CSS ಮೂಲಕ ಸೈಡಿಗೆ ಬರುವ ಹಾಗೆ ಮಾಡ್ತೇವೆ, ಅದು ಬೇರೆ ವಿಷಯ. ಅದು ಡ್ಯೂ ಇದ್ರೂ ಕೂಡ ಮಾಡ್ಲಿಕ್ಕೆ ಆಗ್ತದೆ, ಆದರೆ ಬ್ರೌಸರಿಗೆ ಗೊತ್ತಾಗೋದಿಲ್ಲ ಈ ಸೈಡಲ್ಲಿರೋ ಕಾಂಟೆಂಟ್. ಸೈಡಲ್ಲಿ ಏನು ಕೊಡ್ತಾರೆ ಅಂದರೆ, ಈಗ ಕೆಲವು ಬುಕ್ಸಲ್ಲಿ ನೋಡಿರ್ಬೋದು ಆಥರ್ ಬಗ್ಗೆ ಕೊಟ್ಟಿರ್ತಾರೆ ಸೈಡಲ್ಲಿ, ಅಥವಾ ವೆಬ್ಸೈಟ್ಗಳಲ್ಲಿ ಕೂಡ ಆಥರ್ ಬಗ್ಗೆ ಕೊಟ್ಟಿರ್ತಾರೆ, ಅಥವಾ ಯಾವುದಾದ್ರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದ್ದರೆ ಅದನ್ನು ಸೈಡಲ್ಲಿ ಕೊಟ್ಟಿರ್ತಾರೆ. ಆ ರೀತಿಯಲ್ಲೆಲ್ಲ ಈ ಸೈಡ್ ಯೂಸ್ ಆಗ್ತದೆ. ಅದೇ ರೀತಿ ನಾವೀಗ ಕೆಲವು ತೋರಿಸ್ತೇನೆ ನಿಮಗೆ, ನಾನು ಹೆಡ್ಡರ್ ಅದೆಲ್ಲ ಕೆಲವು ಹಾಕಿ ತೋರಿಸ್ತೇನೆ ಅಷ್ಟೇ. ನಾನಿಲ್ಲಿ ಫಸ್ಟಿಗೆ ಹೆಡರ್ ಅಂತ ಟೈಪ್ ಮಾಡ್ತಿದ್ದೇನೆ, ಸಾರಿ ಬಾಡಿ. ನೆಕ್ಸ್ಟ್ ನಾನಿಲ್ಲಿ ಏನು ಮಾಡ್ತಿದ್ದೇನೆ ಅಂತ ಹೇಳಿದರೆ, ಹೆಡರ್ ಅಂತ ಕೊಟ್ಟೆ. ಇಲ್ಲಿ ನೋಡ್ಬೋದು ಹೆಡರ್ ಅಂತ. ಇಲ್ಲಿ ನಾನು ಏನಾದರೂ ಒಂದು ಕಂಟೆಂಟನ್ನು ಆ್ಯಡ್ ಮಾಡ್ತೇನೆ. ನಾನಿಲ್ಲಿ ಒಂದು CSSನ ಒಂದು ಇದನ್ನು ಪ್ಯಾರಾಗ್ರಾಫ್ನ ಕಾಪಿ ಮಾಡಿದೆ, ನಾನು ಇಲ್ಲಿ ಹಾಕ್ತಿದ್ದೆ ನೋಡ್ಬೋದು. ಈಗ ನೀವು ಹೆಡರ್ ಹಾಕಿದರೆ ಏನು ಚೇಂಜಸ್ ಆಗಲಿಲ್ಲ, ಹೇಗೆ ಡ್ಯೂ ಬಾರ್ ಹಾಕಿದರೆ ಬರ್ತದೆ ಅದೇ ರೀತಿ ಬರ್ತಾ ಉಂಟು, ಏನು ಚೇಂಜಸ್ ಏನು ಕಾಣೋದಿಲ್ಲ. ಆದರೆ ಬ್ರೌಸರಿಗೆ ಗೊತ್ತಾಗ್ತದೆ ಇದು ಹೆಡ್ಡರ್ ಫಸ್ಟ್ ಬರುವಂಥದ್ದು ಅಂತ. ನೆಕ್ಸ್ಟ್ ಇಲ್ಲಿ ನಾನು ಮೈನ್ ಕಾಂಟೆಂಟ್ ಹಾಕ್ತೇನೆ, ಮೈನ್ ಅಂತ, ಹೆಡ್ಡರಲ್ಲಿಯೇ ಮೈನ್ ಅಂತ ಕೊಡ್ತೇನೆ, ಇಲ್ಲದ್ರೆ ನಾನು ಕೆಳಗೆ ಕೊಡ್ತೇನೆ, ಇದರಲ್ಲಿ ಬೇಡ, ಇಲ್ಲಿಗೆ ಎಂಡ್. ನೆಕ್ಸ್ಟ್ ಇಲ್ಲಿ ಕೊಡ್ತೇನೆ, ಇದು ಮೈನ್ ಕಾಂಟೆಂಟ್ ಅಂತ. ಕಾಂಟೆಂಟ್ ಏನುಂಟು ನಮ್ಮ ಮೈನ್ ಕಾಂಟೆಂಟ್ ಇದಂತೇಳಿ ಕೊಡ್ತಿದ್ದೇನೆ. ನಾನೀಗ ಮೈನ್ ಅಂತ ಟ್ಯಾಗ್ ಯೂಸ್ ಮಾಡ್ತಿದ್ದೇನೆ ನಾನು. ಮೈನ್ ಅಂತ ಯೂಸ್ ಮಾಡ್ತಿದ್ದೇನೆ. ಮೈನಲ್ಲಿ ನಾನಿಲ್ಲಿ ವಾಪಸ್ ನಾನು CSS ಅಂತ ಕೊಡ್ತಿದ್ದೀನಿ, ಯಾಕಂದರೆ ಇದು ಪ್ಯಾರಾಗ್ರಾಫ್ ನಾನು ಕಾಪಿ ಮಾಡಿದ್ರು CSSನ ಬಗ್ಗೆ. ಕ್ಯಾಪಿಟಲ್ ಸ್ಮಾಲ್ ಆಯಿತು, ಇರಲಿ ಪರವಾಗಿಲ್ಲ. ನೆಕ್ಸ್ಟ್ ನಾನಲ್ಲಿ ಎಂಟರ್ ಕೊಡ್ತಿದ್ದೇನೆ. ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೂಡ ಹಾಕ್ತೇನೆ, ನೋಡ್ಬೋದು. ಇದನ್ನು ಹೆಡ್ಡಿಂಗ್ನ ಒಳಗೆ ಹಾಕ್ತೇನೆ CSS ಅಂತ. ಬೇಡ, CSS ಅಂತ ಕೊಟ್ಟೆ. ನೆಕ್ಸ್ಟ್ ನೀವು ಇದು ಫಾರ್ಮೆಟ್ ಅಲ್ಲಿ ಆಗಬೇಕಂತಿದ್ರೆ ಇಲ್ಲಿ ಫಾರ್ಮೆಟ್ ಅಂತ ಒಂದು ಆಪ್ಷನ್ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿದರೆ ಫಾರ್ಮೆಟಲ್ಲಿ ಬರ್ತದೆ. ಈಗ ನೋಡ್ಬೋದು ಮೇನ್ H1 ಮೇಲಿದ್ದರೆ ಕೆಳಗೆ ಬಂತು. ನೆಕ್ಸ್ಟ್ ನಾನಿಲ್ಲಿ ಕೊಡ್ತಿದ್ದೆ, ಇಲ್ಲಿ ವಾಪಸ್ ಅದೇ ಪ್ಯಾರಾಗ್ರಾಫನ್ನು ವಾಪಸ್ ಪೇಸ್ಟ್ ಮಾಡ್ತಿದ್ದೇನೆ ಅಷ್ಟೇ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನಾನೀಗ ಕಾಪಿ ಮಾಡಿದ ಪ್ಯಾರಾಗ್ರಾಫನ್ನು ಅದನ್ನು ಪೇಸ್ಟ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ ನಾನು ಕೊಡ್ತೇನೆ ಫೂಟರ್ ಅಂತ. ಫೂಟರಲ್ಲಿ ನಾವು ಕೊಡ್ತೇನೆ ಕನ್ಕ್ಲೂಷನ್. ವಾಪಸ್ ಇದೇ ಪ್ಯಾರಾಗ್ರಾಫ್ ಆಗ್ತದೆ ನಮಗೆ ನೋಡ್ಲಿಕ್ಕೆ ಬೇಕಾದದ್ದು, ಸೊ ನಾನು ಅದೇ ಪ್ಯಾರಾಗ್ರಾಫ್ ವಾಪಸ್ ರಿಪೀಟ್ ಮಾಡ್ತಿದ್ದೇನೆ ಅಷ್ಟೇ. ನೀವು ಬೇಕಾದ ಪ್ಯಾರಾಗ್ರಾಫ್ ಹಾಕಿ ಟ್ರೈ ಮಾಡಿ. ಇದೇನಿಲ್ಲ, ನಿಮ್ಮ ಖಾಲಿ ಏನು CSS ಏನು ನಿಮ್ಮ SEO ಉಂಟು ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. SEO ಅಂದರೆ ಏನಂತ ನಾನು ನಿಮಗೆ ಮುಂದೆ ಹೇಳ್ತೇನೆ, ಅದನ್ನು ನೀವು ಜಸ್ಟ್ ಇಷ್ಟು ಅರ್ಥ ಮಾಡಿಕೊಳ್ಳಿ. SEO ಅಂತ ಇದ್ದರೆ ನಮ್ಮ ವೆಬ್ಸೈಟ್ನ ಕ್ವಾಲಿಟಿ ಅಂತ ಆ ರೀತಿ ಹೇಳ್ಬೋದು. ಅದು ಏನಂತ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ CSS ಕಲಿಯುವಾಗ ಹೇಳಿಕೊಡ್ತೇನೆ. ನಾವು ಇನ್ನೂ ನಮಗೆ ಒಂದು ಲಾಸ್ಟ್ ಟಾಪಿಕ್ ಬಾಕಿ ಉಂಟು, ಎಂಟಿಟೀಸ್ ಅಂತ. ಅದೊಂದು ಕಂಪ್ಲೀಟ್ ಮಾಡಿದ ನಂತರ ಕೆಲವು ಅಂದರೆ ನಾವೀಗ ಕೋಡ್ ಬರೆಯುವಾಗ ಏನಾಗ್ತದೆ ಅಂತ ಹೇಳಿದರೆ, ನಾನು ನೆಕ್ಸ್ಟ್ ಟಾಪಿಕ್ ಬಗ್ಗೆ ಹೇಳ್ತಿದ್ದೇನೆ ಯಾವ್ದು ಮಾಡ್ತೇವೆ ಅಂತ. ಕೆಲವು ಈಗ ನಾವು ಸಿಂಬಲ್ಸ್ ಯೂಸ್ ಮಾಡಬೇಕು. ಈಗ ಗ್ರೇಟರ್ ದ್ಯಾನ್ ಆರ್ ಲೆಸ್ ದ್ಯಾನ್ ಈಕ್ವಲ್ ಟು, ಅಥವಾ ನಾನು ಇದೇ ಕೋಡನ್ನು ಈಗ ವೆಬ್ಸೈಟಲ್ಲಿ ಪೇಸ್ಟ್ ಮಾಡಬೇಕು. ಈಗ ನಾನೊಂದು ಹೇಗೆ ಮಾಡೋದು ಅಂತೇಳಿ ನಾನು ವೆಬ್ಸೈಟಲ್ಲಿ ಕೋಡ್ ಕೊಡ್ತೀನಿ ಅಂತ ಎನಿಸ್ಕೊಳ್ಳಿ. ನಾನೀಗ ಗಿಟುಬಲ್ಲಿ ಕೊಡ್ತಿದ್ದೇನೆ, ಸೊ ಹಾಗಾಗಿ ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಆದರೆ ನಾನೊಂದು ವೆಬ್ಸೈಟಲ್ಲಿ ಕೊಡ್ತೀನಿ ಅಂತ ಹೇಳಿದರೆ ಇದನ್ನೆಲ್ಲ ನಾನು ಹೀಗೆ ಟೈಪ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಾನು ಈ ಹೆಡರಲ್ಲಿ ನಾನೀಗ ಟೈಪ್ ಮಾಡ್ತೇನೆ ಎನಿಸ್ಕೊಳ್ಳಿ. ನಾನು ಈ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಸಿಂಬಲ್ ಹಾಕಿದ ಕೂಡಲೇ ಏನಾಗ್ತದೆ ಅಂತ ಹೇಳಿದರೆ ಫಂಕ್ಷನ್ ಅಂತ ಕನ್ಸಿಡರ್ ಆಗ್ತದೆ. ಆದರೆ ನನಗೆ ಇಲ್ಲಿ ಅದೇ ಡಿಸ್ಪ್ಲೇ ಆಗಬೇಕು, ಹೆಡರ್ ಡಿಸ್ಪ್ಲೇ ಆಗಬೇಕು. ಆದರೆ ಬೇಡ ಅಂತ ಹೇಳಿದರೆ ಏನು ಮಾಡಬೇಕಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ ನಿಮಗೆ. ಅದೊಂದು ಟಾಪಿಕ್ ಉಂಟು. ಅದ ನಂತರ ನಾವು ಡೈರೆಕ್ಟಾಗಿ CSS ಕಲಿಲಿಕ್ಕಿದ್ದೇವೆ. ಇಷ್ಟು ಸಾಕು HTML. ಆದರೆ ಇದು ಫುಲ್ HTML ಅಲ್ಲ, ಇನ್ನೂ ಕೂಡ ಸ್ವಲ್ಪ ಪೆಂಡಿಂಗ್ ಉಳಿತದೆ. ಅದನ್ನು ನಾವು ನೆಕ್ಸ್ಟ್ CSS ಮಾಡುವಾಗ, ಜಾವಾಸ್ಕ್ರಿಪ್ಟ್ ಮಾಡುವಾಗ ಕಲಿತಾ ಹೋಗ್ತೇವೆ. ಅಥವಾ ನಾವು ನೆಕ್ಸ್ಟ್ ಬೇರೆ ಬೇರೆ ವೆಬ್ಸೈಟ್ನ ಕ್ಲೋನ್ಸ್ಗಳನ್ನು ಮಾಡ್ತೇವೆ, ಆಗ ಕೂಡ ಕೆಲವು HTML ಟ್ಯಾಗ್ಸ್ ಬಗ್ಗೆ ಗೊತ್ತಾಗ್ತದೆ. ನಮಗೆ ಯಾವುದನ್ನು ನಾವು ಫುಲ್ HTML ಕಲಿಬೇಕಂತ ಕೂತ್ಕೊಂಡ್ರೆ ನಮಗೆ ಫುಲ್ ಕಲಿತಾ ಆಗೋದಿಲ್ಲ, ನಾವು ನೆಕ್ಸ್ಟ್ ವೆಬ್ಸೈಟ್ಗಳನ್ನು ಬಿಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾರ್ಮಲಾಗಿ ಒಂದು ವೆಬ್ಸೈಟ್ ಬಿಲ್ಡ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನೀಗ ಹೇಳಿದ್ದೇನೆ. ಇಷ್ಟು
ಧಾರಾಳ ಸಾಕು. ಸಾಧಾರಣವಾಗಿ ನಾವು ನಾರ್ಮಲ್ ಆಗಿ ಒಂದು ವೆಬ್ಸೈಟ್ ಬಿಲ್ಡ್ ಮಾಡಬೇಕಿದ್ರೆ ನಾವು ಇನ್ನೂ ಕೆಲವು ಕ್ಲೋನ್ ಎಲ್ಲ ಮಾಡುವಾಗ ಇನ್ನೂ ಕೆಲವು ಟ್ಯಾಕ್ಸ್ಗಳ ಬಗ್ಗೆ ಕಲಿತೇವೆ, ಆಗ ಇನ್ನೂ ಸ್ವಲ್ಪ ಗೊತ್ತಾಗ್ತದೆ. ಸೊ ನಮ್ಗೆ ಇಷ್ಟು ಸಾಕು. ಒಂದು ಇದು 40-50% ಕವರ್ ಆಗಿದೆ, ನಾಳೆ ಸ್ವಲ್ಪ ಬಾಕಿ ಉಂಟು. ಸೊ ಇಷ್ಟು ಸಾಕಾಗ್ತದೆ. ನೆಕ್ಸ್ಟ್ ನಾವು CSS ಕಲಿತೇವೆ. CSS ಆದ ನಂತರ ಜಾವಾಸ್ಕ್ರಿಪ್ಟ್ ಕೂಡ ಕಲಿಲಿಕ್ಕಿದ್ದೇವೆ. ಇವತ್ತಿಗೆ ಇಷ್ಟು ಸಾಕು. ಎಲ್ಲರಿಗೂ ಥ್ಯಾಂಕ್ಸ್ ವಿಡಿಯೋನ ಲಾಸ್ಟ್ವರೆಗೆ ನೋಡಿದ್ದಕ್ಕೆ. ಆ್ಯಂಡ್ ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೆ ಗುಡ್ ಬೈ.